ವಿಶ್ವ ವಿಶ್ವ ಹಲೋ, ಗುಡ್ ಮಾರ್ನಿಂಗ್. ಸೇಕ್ರೆಡ್ ಲೈಫ್ ಮೆಡಿಕಲ್ ಟ್ರಸ್ಟ್ ಅಲ್ಲಿ ಡಾಕ್ಟರ್ ರೇವತಿ. ಏನು ಹಾಗೆ ನೋಡ್ತಿದ್ಯಾ? ಅಲ್ಲ, ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ತಿದ್ದೆ ಅಷ್ಟೇ. 5 ಲಕ್ಷ ಸಂಬಳ, ಬೆಂಗಳೂರಲ್ಲಿ ಲಕ್ಸುರಿ ಆಫೀಸು, ಕಂಪನಿ ಫ್ಲ್ಯಾಟು, ಬೆಂಗಳೂರಲ್ಲಿ ಜಗಮಗ ಅನ್ನೋ ಜೀವನ, ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಮಣ್ಣಲ್ಲಿ ಬಂದು ಕೆಲಸ ಮಾಡ್ತಿದ್ಯಲ್ಲ ನೀನು. ನೀನು ಹೇಳಿದಂಥ ಲಕ್ಷಗಟ್ಟಲೆ ಸಂಬಳದಲ್ಲಿ ಕುತ್ತಿಗೆನಲ್ಲಿ ಒಂದು ಟೈ ಕೂಡ ಕಟ್ಕೋಬೇಕು. ಅದನ್ನ ಕಟ್ಕೊಂಡಾಗ ಸರಿಯಾಗಿ ಉಸಿರಾಡಕ್ಕಾಗಲ್ಲ ಅಂತಾನೆ ಅದನ್ನ ಕಿತ್ತು ಬಿಸಾಕಿ ನಾನು ಇಲ್ಲಿಗೆ ಬಂದಿರೋದು. ಇದ್ರಲ್ಲಿ ಸಿಗೋವಂಥ ಥ್ರಿಲ್ಲು ಫ್ರೀಡಮ್ಮು ಬೇರೆ ಎಲ್ಲೋ ಸಿಗುತ್ತೆ. ಹೌದು, ನೀನೇನು ಬೆಳಿಗ್ಗೆನೆ ಬಂದಿದ್ಯಾ? ನಾನೊಂದು 2-3 ದಿನದಿಂದ ಊರಲ್ಲಿಲ್ಲ ಕಣ. ಅಮ್ಮನ ಕರ್ಕೊಂಡು ಅವ್ರ ಊರಿಗೆ ಹೋಗಿದ್ದೆ. ಅವ್ರ ಸಂಬಂಧಿಕರೊಬ್ರಿಗೆ ಆಪ್ರೇಷನ್ ಆಗಿತ್ತು. ನಿನ್ನೆ ರಾತ್ರಿ ಬಂದೆ. ಬಂದವನೇ ಕೆಲಸ ನೋಡೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ರೇವತಿ ಫೋನಾಗಿ ಹೊರಡ್ತಿದ್ದೀನಿ ಅಂತ ಅಂದ್ಲು. ನಾನು ನಿನಗೂ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಫೋನ್ ಸಿಗಲಿಲ್ಲ. ಮನೇಲಿ ಫೋನು ಔಟ್ ಆಫ್ ಆರ್ಡರು. ಏನು ವಿಶೇಷ ಏನೂ ಇಲ್ಲ ತಾನೇ? ಏನಿಲ್ಲ, ಆದರೆ ನೀನು ಅರ್ಜೆಂಟಾಗಿ ಹೋಗಿ ಅವ್ರನ್ನ ನೋಡ್ಬೇಕಂತೆ. ಏನೋ ಅರ್ಜೆಂಟ್ ವಿಷಯ ಅಂತ ಹೇಳಿದ್ರು. ತಲೆ ಕೆಡ್ಸ್ಕೊಳ್ಳೋಂಥದ್ದೇನೂ ಇಲ್ಲ, ಅಲ್ಲಿಗೆ ಹೋಗಿ ನೋಡಿದ್ರೆ ಆಯ್ತು. ನೀನು ಟೌನ್ಗೆ ಹೋಗ್ಬಿಟ್ ಬಾ. ಅದಕ್ಕೂ ಮುಂಚೆ ಯೋಚನೆ ಮಾಡು, ಹೋಗ್ಬೇಕಾ ಬೇಡವಾ ಅಂತ. ಅವನು ನನ್ನನ್ನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದಾನೆ ಅಂತಂದರೆ ನಾನು ಹೋಗಲೇಬೇಕು. ಟೆನ್ಷನ್ ಮಾಡ್ಕೋಬೇಡ, ಇದನ್ನೊಂದು ಇಶ್ಯೂ ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ಅಪ್ಪನ ಹತ್ರ ಏನು ಮಾತಾಡಲ್ಲ. ಏನಾಯ್ತೀಗ? ಊರಿಗೆ ಹೋಗ್ತಿದ್ಯಾ? ಅವಳಿಗೆ ಫೋನ್ ಹೋಗ್ತಾ ಇಲ್ವಾ? ಇಲ್ಲ, ಹಾಸ್ಟೆಲಿಗೆ ಫೋನ್ ಮಾಡಿದಾಗ ಇಲ್ಲ ಅಂತಾನೆ ಹೇಳಿದ್ರು. ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಹರೀಶ್ ಅಲ್ಲೇ ಇದ್ದಾನೆ. ನೀನ್ ಯಾವುದಕ್ಕೂ ಕಾಯ್ಬೇಡ, ಈಗಲೇ ಹೊರಟ್ಬಿಡು, ಅದೇ ಒಳ್ಳೇದು. ಬೇರೆ ಊರಿಗೆ ಓದಕ್ಕೋಗಿ 5 ವರ್ಷ ಆಯ್ತು. ಅಲ್ಲಿ ಕೆಲಸ ಇಲ್ಲ ಅಂತ ಹೇಳಿ, ಅಲ್ಲ MBBS ಓದಿದ್ಮೇಲೆ ನಮ್ಮೂರಲ್ಲಿ ಕೆಲಸ ಸಿಗಲ್ವಾ ಏನು? ಅದನ್ನೇ ಕೇಳ್ತಿರೋದು. ಅದಿವಾಗ ನನ್ನನ್ನೇನಪ್ಪ ಮಾಡು ಅಂತೀರಾ? ಅವಳಿಗೆ ಅದೇ ಇಷ್ಟ ಆಗತ್ತೆ. ಇಷ್ಟ ಅಂತೆ, ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಹೋಗೋ. ಒಬ್ರ ಅಣ್ಣ, ಒಬ್ಳು ತಂಗಿ, ನಿಮಗಿಷ್ಟ ಬಂದಂಗೆ ಮಾಡ್ತಿದ್ದೀರಾ. ನಿಮ್ ತೀರ್ಮಾನ ನನಗೆ ಸಹಿಸಕ್ಕಾಗ್ತಿಲ್ಲ. ಹರಿ ಬಂದ ಅಂತ ಕಾಣಿಸುತ್ತೆ. ಅಮ್ಮ, ಏನಾಯ್ತು? ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಅವ್ರು ನಾಳೆಯಿಂದ ಡ್ಯೂಟಿ ಅಂದ್ರು. ಎಲ್ಲ ಪ್ರಾಪರಾಗಿ ಕೇಳ್ಕೊಂಬಂದೆ. ಒಂದ್ ವೇಳೆ ಅವಳಿಗೆ ಮೈಗೆ ಹುಷಾರಿಲ್ವೋ ಏನೋ ಗೊತ್ತಿಲ್ವಲ್ಲ? ಇಲ್ಲ, ಅವನ ಜೊತೆ ಅವ್ನ ಫ್ರೆಂಡ್ಸ್ ಇದಾರಲ್ಲ, ಎಲ್ಲ ಕರ್ನಾಟಕದವರೇ ಇರೋದು. ಆದ್ರೂ ನಾವು ಟೈಮ್ ವೇಸ್ಟ್ ಮಾಡ್ದೆ ಅಲ್ಲಿಗೆ ಹೋಗ್ಲೇಬೇಕು. ಟ್ರೈನ್ ಇದೆಯಲ್ಲ, ಟ್ರೈನಲ್ಲಿ ಹೋಗೋದು ಬೇಡ, ಅದು ತುಂಬಾ ರಶ್ ಇರುತ್ತೆ. ಒಂದ್ ನಿಮಿಷ, ನಾನು ನೀನು ಹೋಗೋದಕ್ಕೆ ರೆಡಿ ಮಾಡಿದ್ದೀನಿ. ಒಂದು ಬಸ್ಸು ಕಂಡಕ್ಟರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಗುರು ಟ್ರಾವೆಲ್ಸ್ ಅವ್ರದ್ದು ಒಂದು ಸೀಟ್ ಅಡ್ಜಸ್ಟ್ ಮಾಡಿದ್ದೀನಿ. ಹೇಗಾದ್ರೂ ಅಲ್ಲಿಗೆ ಹೋದ್ರೆ ಸಾಕು. ನಾನು ಬರ್ಲಾ? ಬೇಡ ಕಣೋ, ಹೋದ್ಮೇಲೆ ನಾನು ಕಾಲ್ ಮಾಡ್ತೀನಿ. ಅಣ್ಣ ನಿನ್ನ ನೋಡಕ್ ಬರ್ತಾ ಇದ್ದಾನಮ್ಮ. ಸರ್, ಇಲ್ಲಿ ಕೂತ್ಕೊಳ್ಳಿ. ಮತ್ತೆ ಸೀಟ್ ವಿಚಾರದಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಅವರು ಮೀನಾಕ್ಷಿಪುರದಲ್ಲಿ ಒಂದು ಗುಂಪು ಹತ್ಕೋತಾ ಇದೆ. ರೆಗ್ಯುಲರ್ ಪಾರ್ಟಿ ಸರ್. ಅವರು ನೇರವಾಗಿ ಟಿಕೆಟ್ ರಿಸರ್ವ್ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ವಾ ಸರ್? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣವಾ? ನನಗೆ ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋದ್ರೆ ಸಾಕು. ಹಂಗಾದ್ರೆ ಸರಿ. ಅಣ್ಣ, ನಡಿ ಮುಂದೆ.
ಬೇಗ ಬೇಗ ಬನ್ನಿ, ಎಷ್ಟೊತ್ತ ತನಕ ಕಾಯೋದು? ಬನ್ನಿ, ಹತ್ತಿ ಹತ್ತಿ. ಬುಕ್ ಮಾಡಿರೋದು ನೀವೇ ಅಲ್ವಾ? ಬೇಗ ಬಿಡ್ರಿ ನಡ್ರಿ ನಡ್ರಿ ಒಳಗಡೆ. ಹಿಂದೆ ಹೋಗಿ ಕೂತ್ಕೊಳ್ಳಿ ಎಲ್ಲ. ಸರಿ ಸರಿ. ಗೌರಿ, ಅಯ್ಯೋ ನನ್ ಮೊಮ್ಮಗಳು ಕಾಣಿಸ್ತಾ ಇಲ್ಲ, ಯಾರಾದ್ರೂ ನೋಡ್ರಪ್ಪ. ಗೌರಿ, ಅಮ್ಮ ನನಗೆ ಕಿಟಕಿ ಸೀಟ್ ಬೇಕಮ್ಮ. ಪರಶ್ವಿಯಲ್ಲಿ ಅವನ್ ಬಿಟ್ಟು ಓಡೋದ್ನಾ? ಇಲ್ಲ, ಅವನ ಅಜ್ಜಿ ಜೊತೆ ಹತ್ತದ. ಇಲ್ಲ ಕಣೆ, ನಾನು ಇಲ್ಲಿದ್ದೀನಿ. ಸೂಪರ್ ಅಜ್ಜಿ. ಅದ್ ಹೇಗ್ ಗಾಡಿ ಹತ್ಬಿಟ್ಟೆ ನೀನು? ಲೋ, ನಮಗ್ ಸೀಟೇ ಇಲ್ಲ ಕಣೋ, ನೀನ್ ಅಲ್ಲಿ ಕೂತ್ಕೋ. ನಮಗ್ ಸೀಟೇ ಇಲ್ವಲ್ಲ. ತಾತ, ಆ ಕಿಟಕಿ ಸೀಟ್ ನನಗ್ ಕೊಡು ತಾತ. ನೋ ಚಾನ್ಸ್ ಅಮ್ಮ, ನನಗೆ ಕಿಟಕಿ ಸೀಟ್ ಅಂದ್ರೆ ತುಂಬಾ ಇಷ್ಟ. ಇಲ್ಲೋಡಿ, ನೀವ್ ಈ ಸೀಟ್ ತಗೊಳ್ಳಿ, ನಾನ್ ಬೇಕಿದ್ರೆ ಆ ಕಡೆ. ಬೇಡ, ಪರವಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಈ ಬಸ್ಸಲ್ಲಿ ಸೀಟನ್ನೇ ಬುಕ್ ಮಾಡಿಲ್ಲ. ಇದು ನಿಮ್ ಗ್ರೂಪಿಗೆ ಸೇರಿದ ಸೀಟೆ. ಬನ್ನಿ, ಅಯ್ಯೋ, ಪರವಾಗಿಲ್ಲ, ಬನ್ನಿ ನಾನು ಕುತ್ಕೊಳ್ಳಿ. ಇಲ್ಲೇ ಎಲ್ಲಾದ್ರೂ ಕೂತ್ಕೋತೀನಿ. ಹಾ, ಎಲ್ಲ ಹತ್ಕೊಂಡಾಯ್ತಾ? ಎಲ್ಲರೂ ಕುತ್ಕೊಂಡ್ರು. ಡ್ರೈವರ್ ರೈಟ್ ರೈಟ್. ಅವಳಿಗಂಗೆ ಹಾಡು ಹೇಳಕ್ ಕೇಳಿ. ಗೌರಿಗೆ ಹಾಡಾಡೋದಕ್ಕೆ ಹೇಳು. ಗೌರಿಗೆ ಹಾಡಾಡ ಕೇಳಿ. ಗೌರಿಗೆ ಹಾಡಾಡಕ್ಕೆ ಹೇಳು. ಸರ್, ಸ್ಟಾಪ್ ಬಂತು, ನಾವು ಮುಂದಕ್ಕೆ ಹೊರಟ್ವಿ. ನೀವು ಆ ಕಡೆ ಹೋದ್ರೆ ಇನ್ನೊಂದು ಬಸ್ ಬರುತ್ತೆ. ಈ ಸರಿ ವೆಕೇಶನ್ ಎಲ್ಲಾದ್ರೂ ಹೋಗ್ಲೇಬೇಕು. ಎಕ್ಸ್ಕ್ಯೂಸ್ ಮೀ, ಮದರ್ ಅವರ ಆಫೀಸ್ ಫಸ್ಟ್ ಫ್ಲೋರ್ ಅಲ್ಲಿ. ಥ್ಯಾಂಕ್ ಯು. ಇವತ್ತು ಕ್ಲಾಸ್ ಇದೆ ನಮ್ಗೆ. ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ ಮಿಸ್ಟರ್ ವಿಶ್ವನಾಥ್? ರೇವತಿ ಮನೆಗ್ ಬಂದೇ ಇಲ್ವಾ? ಇಲ್ಲ ಮದರ್. 4 ದಿವಸದ ಮುಂಚೆ ಹಾಸ್ಟೆಲ್ ವ್ಯಾನಲ್ಲೇನೆ ರೇವತಿನ ಸ್ಟೇಷನ್ ಕರ್ಕೊಂಡೋಗ್ಬಿಟ್ರು. ಕೇಳಿ, ಸಿಸ್ಟರ್ ಸೂಸನ್ ಕೂಡ ಜೊತೆಲ್ ಹೋಗ್ಬಂದ್ರು. ಸ್ಟೇಷನ್ ಅಲ್ಲಿ ನಾವು ಅವಳನ್ನ ಡ್ರಾಪ್ ಮಾಡಿ ಬಂದ್ವಿ. ಕನ್ಫರ್ಮ್ ಟಿಕೆಟ್ ಕೂಡ ಅವಳ ಕೈಯಲ್ಲಿತ್ತು. ಹಾಗಿದ್ರೆ ಅವಳು ಎಲ್ಲಿಗೆ ಹೋದ್ಲು? ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಮದರ್. ನೀವು ಹೇಳೋದನ್ನ ಕೇಳಿದ್ರೆ 2 ದಿವಸಕ್ಕೆ ಮುಂಚೆನೆ ಬಂದವಳು ಊರನ್ನ ಸೇರ್ಬೇಕಿತ್ತು. ಏನಾಗಿದೆ ಅಂತ ನಮ್ಗೂ ಗೊತ್ತಾಗ್ತಾ ಇಲ್ಲ. ನಾನೀಗ ಯಾರ ಹತ್ರ ಹೋಗಿ ಕೇಳಲಿ? ನೋಡಿ ಮಿಸ್ಟರ್ ವಿಶ್ವನಾಥ್, ನಿಮ್ ಹಾಗೇನೆ ನಮ್ಗೂ ಕನ್ಫ್ಯೂಸ್ ಆಗ್ತಾ ಇದೆ. ಇಂಥ ಇನ್ಸಿಡೆಂಟ್ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಇದೇ ಒಂದ್ ವೇಳೆ ಯಾರಾದ್ರೂ ಬಾಯ್ ಫ್ರೆಂಡ್ ಜೊತೆಗೆ. ಇಲ್ಲ, ರೇವತಿ ಆ ಥರದವಳಲ್ಲ ಅಂತ ನಮಗ್ ಗೊತ್ತು. ಆದ್ರೂ ಕೂಡ ನೋ ಸಿಸ್ಟರ್, ನೋ ಚಾನ್ಸ್. ನನಗೆ ಗೊತ್ತಿಲ್ದಿರೋ ಹಾಗೆ ಯಾವುದೇ ರಿಲೇಷನ್ ಅಥವಾ ಫ್ರೆಂಡೋ ಅವಳಿಗೆ ಖಂಡಿತ ಇಲ್ಲ. ಹಾಗಾದ್ರೆ ಏನಾಗಿರ್ಬೋದು? ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೀನಿ. ಅದಕ್ಕೆ ಉತ್ತರನ ನೀವೇ ಕೊಡ್ಬೇಕು ಸಿಸ್ಟರ್. ಅವಳು ನಿಮ್ ಜೊತೆ ಇದ್ದಾಳೆ ಅನ್ನೋ ನಂಬಿಕೆ ಮೇಲೆನೆ ನಮ್ಮೂರಿಂದ ಇದು ಇಷ್ಟು ದೂರ ಇದ್ರೂ ಕೂಡ ಅವಳಿಲ್ಲಿ ಓದೋದಿಕ್ಕೆ ನಾವು ಒಪ್ಕೊಂಡಿತ್ತು. ಧೈರ್ಯವಾಗಿರಿ ವಿಶ್ವನಾಥ್. ಊರಿಗೊಂದ್ಸಲ ಫೋನ್ ಮಾಡ್ಬೋದಲ್ಲ? ಒಂದ್ ವೇಳೆ ಅವಳಿಗೆ ಟ್ರೈನ್ ಮಿಸ್ ಆಗಿರ್ಬೋದಲ್ವಾ? ಸರಿನಾ? ವಿಶ್ವನಾಥ್ ಒಂದ್ಸಲ ಕಾಲ್ ಮಾಡಿ ನೋಡಿ. ದೇವ್ರ ದಯೆಯಿಂದ ರೇವತಿ ಊರ್ಗ್ ಹೋಗಿರ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಹಲೋ 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 ಹಲೋ, ಅಪ್ಪನಾ? ಹೌದು. ಅಪ್ಪ ನಾನಪ್ಪ, ವಿಶ್ವ. ವಿಶ್ವ, ಹೋದ್ಯಾ? ಹಾಸ್ಟೆಲ್ಗೆ ಹೋದ್ಯಾ? ಹಾ ಹೌದು. ಮತ್ತೆ ಅಲ್ಲೇನೋ ವಿಶೇಷ? ಏನೂ ಇಲ್ಲ. ರೇವತಿ ಮದುವೆ ವಿಷಯ ಮಾತಾಡಿದ್ಯಾ? ಅದು ಅವಳು ಆಗಲ್ಲ ಅಂದ್ರೆ ನೀನು ಒಪ್ಕೋಬೇಡ. ಅವಳನ್ನ ಊರಿಗೆ ಕರ್ಕೊಂಡ್ ಬಾ. ಹಲೋ ಹಲೋ, ಯಾಕೆ ಮಾತಾಡ್ತಿಲ್ಲ ನೀನು? ಹಲೋ ವಿಶ್ವ. ಅಲ್ಲೂ ಹೋಗಿಲ್ವಂತ? ಇಲ್ಲ. ಗುಡ್ ಮಾರ್ನಿಂಗ್ ಮದರ್. ಗುಡ್ ಮಾರ್ನಿಂಗ್. ಇವಳ ಹೆಸರು ಮೆಸ್ಸಿಯಾ ಅಂತ, ರೇವತಿ ರೂಮ್ಮೇಟ್.
ರೇವತಿ ಏನಾದ್ರೂ ಹೇಳ್ಬಿಟ್ಟು ಹೋದ್ಲಾ? ಮನೆ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ಬೇಕು ಅಂತೇನಾದ್ರೂ? ಇಲ್ಲ ಸಿಸ್ಟರ್, ಅಣ್ಣ ಬಂದ್ಮೇಲೆನೆ ಅವ್ರ ಜೊತೆಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ಅಣ್ಣನ್ ಜೊತೆ ಮಾತಾಡೋದಕ್ಕೆ ಅವ್ಳ ಫೋನ್ ಟ್ರೈ ಮಾಡಿದ್ಲು. ನಿಮ್ ಕಸಿನ್ ಬ್ರದರ್ ಒಬ್ರು. ಹೌದು, ಆ ಮೆಸೇಜ್ ಸಿಕ್ಕಿದ ಕೂಡ್ಲೆ ನಾನು ಇಲ್ಲಿಗೆ ಹೊರಟು ಬಂದೆ. ಅವಳಿಗೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ನಿನ್ಗೆ ಹೇಳ್ಕೊಂಡಿದ್ಲಾ? ಪ್ರಾಬ್ಲಮ್ಸ್ ಅಂತ ಅಂದ್ರೆ ಇಲ್ವಲ್ಲ, ಏನಿಲ್ಲ. ಸರಿ, ಹಾಗಾದ್ರೆ ನೀನ್ ಹೋಗು. ಎಕ್ಸ್ಕ್ಯೂಸ್ ಮೀ, ನಾನು ತುಂಬಾನೇ ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಸರಿಯಾದ ಉತ್ತರನ ಇಲ್ಲಿರೋರು ಯಾರೂ ಕೊಡ್ತಾ ಇಲ್ಲ. ಆದರೆ ನೀನು ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀಯಾ. ಮದರ್ ಮುಂದೆ ಹೇಳಕ್ಕಾಗದೇ ಇರೋಂಥ ಏನಾದರೂ ವಿಷಯ ಇದ್ರೆ ಪ್ಲೀಸ್ ಅದನ್ನು ನನಗೆ ಹೇಳಿ. ಇಲ್ಲ, ಏನೂ ಇಲ್ಲ. ಇದೆ, ನನಗದು ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ಅದೇನು ಅಂತ ನನಗೆ ಗೊತ್ತಾಗಬೇಕು. ಅದು ಒಂದ್ ಇನ್ಸಿಡೆಂಟ್ ಆಗಿತ್ತು. ರೇವತಿ ಹೋಗಕ್ಕಿನ್ನ ಮುಂಚೆ ಒಂದ್ ಗ್ರೂಪ್ ಹುಡುಗರು ಗುಂಡಾಗಿರಿ ಮಾಡೋರು ಹಾಸ್ಟೆಲ್ಗೆ ಬಂದು ರೇವತಿಗ್ ಥ್ರೆಟನ್ ಮಾಡಿದ್ರು. ಯಾವಾಗ? ಯಾರವರು? ಅವರು ನಾನ್ ಬರ್ತೀನಿ. ಇಲ್ಲಿ ಇನ್ನೇನು ಮಾತಾಡೋದು ಸರಿ ಇರಲ್ಲ. ಅಲ್ಲ, ಅದು